Hello, welcome back. BDA results are just now closed. Data is ready. Just ಮೊನ್ನೆ 17th, 18th, 16th, 17th, 18th ಟೋಟಲ್ 50 ಪ್ಲಸ್ ಸೈಟ್ಸ್ ಆರು ಐ ಥಿಂಕ್ 75-80 ಸೈಟ್ಸ್ ಬಂದಿತ್ತು. ಅದರಲ್ಲಿ ಒಂದು 10 ಕ್ಯಾನ್ಸಲ್ ಆಗಿತ್ತು ಡ್ಯೂ ಟು ಮಲ್ಟಿಪಲ್ ರೀಸನ್ಸು. ಅದರಲ್ಲಿ ನಾನು ಒಂದು 4-5 ಸಿಂಗಲ್ ಬಿಡ್ಡರು ಅಲ್ಲ ಯಾವುದು ಬಿಡ್ ಬಂದಿರಲಿಲ್ಲ. ಸೊ ಅದೆಲ್ಲ ಬಿಟ್ಬಿಟ್ಟು ಸೊ ನನ್ನ ಹತ್ರ ಈಗ 55 ರಿಸಲ್ಟ್ಸ್ ಆರ್ ಔಟ್. ಸೇಮ್ ಸಗ್ರಿಗೇಷನ್ ಮಾಡಿದ್ದೀನಿ. ಲೆಸ್ ದೆನ್ 30, 32, 65, 72. ಈ ಸಲ ಬಾರು 72 ಮೇಲೆ ಜಾಸ್ತಿ ಆಗಿದೆ. ಥ್ರೆಶೋಲ್ಡ್ ಅಲ್ಲಿ ಕಮ್ಮಿ ಇದೆ. ಇದನ್ನ ವಿಲ್ ಗೋ ಒನ್ ಬೈ ಒನ್, ವಿಲ್ ಗೋ ಬೈ ಡೇಟಾ, ವಿಲ್ ಗೋ ಬೈ ಲೇಔಟ್ಸ್, ವಿಲ್ ಗೋ ಬೈ ಎವ್ರಿಥಿಂಗ್. ಐ ವಿಲ್ ಟೇಕ್ ಯು ಲೈನ್ ಬೈ ಲೈನ್. ಬಿಫೋರ್ ದಾಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಐ ಹ್ಯಾವ್ ಡೇಟಾ ಇ ಆಕ್ಷನ್ದು ನೋಟಿಫಿಕೇಶನ್ ತೆಗೆದಿಟ್ಟಿದ್ದೀನಿ. ಅದರದ್ದು ಜಿಯೋ ಟ್ಯಾಗ್ ಇದೆ. ಈ ಸಲ ಲಾಸ್ಟ್ ಟಾಪ್ 10 ಸೈಟ್ಗಳು, ಫಾರ್ ಎಕ್ಸಾಂಪಲ್ ಈ 300, 200, 50 ಇದೆಲ್ಲ ಏನಿದೆಯಲ್ಲ, ಅದು ಲಾಸ್ಟ್ 10 ಸೈಟ್ಗಳನ್ನ ನಾನು ವಿತ್ ಲೊಕೇಶನ್ ಕೂಡ ರಿವ್ಯೂ ಮಾಡ್ತೀನಿ ಜಿಯೋ ಟ್ಯಾಗ್ ಓಪನ್ ಮಾಡಿ. ಐ ಮೀನ್ ಎನಿಥಿಂಗ್ ಮೋರ್ ದೆನ್ 150% ನೋಡೋಣ ಅದು ಎಲ್ಲಿದೆ, ಯಾಕೆ ಹೋಗಿರ್ಬೋದು, ಅಷ್ಟು ಏನು ರೀಸನ್ ಆಗಿರ್ಬೋದು ನನ್ನ ನಾಲೆಡ್ಜ್ ಮೇಲೆ. ಸೊ ಅದ್ರ ಕೂಡ ರೆಡಿ ಇದ್ದೀನಿ. ಸೊ ನೆಕ್ಸ್ಟ್ BDA ಆಕ್ಷನ್ ಕೂಡ ಒಂದು ಅಪ್ಡೇಟ್ ರೆಡಿ ಆಗಿದೆ, ವಿಚ್ ಇಸ್ ಅಗೈನ್ ಈಗ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, 23ನೇ ತಾರೀಕಿಂದ. ಓಕೆ, ದಿಸ್ ಇಸ್ ಲೈಕ್ ಫೆಬ್ ಅಂಡ್ ಮಾರ್ಚ್ ಅಂತ ಕರೆಯೋಣ ಇದಕ್ಕೆ. ಸೊ ಅದ್ರದ್ದು ಕೂಡ ವಿಡಿಯೋ ಬರುತ್ತೆ. ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಗಮನದಲ್ಲಿರಲಿ. ಬಿಫೋರ್ ವಿ ಸ್ಟಾರ್ಟ್ ದಿಸ್ ಡೇಟಾ ಗೈಸ್, ಬೆಂಗಳೂರಲ್ಲಿ ನನ್ನ ಹತ್ರ ಮಲ್ಟಿಪಲ್ ಸೈಟ್ಸ್ ಆಕ್ಷನ್ ಇದೆ. ನನ್ನ ಹತ್ರ ರೀಸೆಲ್ ಇದೆ. ಓಕೆ, ನಾನು ಒಂದು ಜಿಯೋ ಟ್ಯಾಗ್ ಕ್ರಿಯೇಟ್ ಮಾಡಿದ್ದೀನಿ. ಇಟ್ಸ್ ಮೈ ಓನ್ ಪರ್ಸನಲ್ ಜಿಯೋ ಟ್ಯಾಗ್ ಇನ್ ಬೆಂಗಳೂರು ಸೇಲ್ ಇನ್ ಬೆಂಗಳೂರು. ಈ ಜಿಯೋ ಟ್ಯಾಗ್ ಅಲ್ಲಿ ಒಂದು 5-6 ಸೈಟ್ ಈಗ ನನ್ನ ಹತ್ರ ಇದೆ. ಬೆಂಗಳೂರು ಸೌತ್ ಅಲ್ಲಿ ಜಾಸ್ತಿ ಇದೆ, ಬನಶಂಕರಿಯಲ್ಲಿ ಇದೆ, ಆಮೇಲೆ ಕನಕಪುರ ರೋಡ್ ಅಲ್ಲಿ ಒಂದಿದೆ, 6th ಬ್ಲಾಕ್ 5th ಬ್ಲಾಕ್ ಸರ್ ವಿಶ್ವೇಶ್ವರ ಲೇಔಟ್ ಅಲ್ಲಿ ಒಂದಿದೆ, KHP ಲೇಔಟ್ ಬಂಡೆ ಮಠದಲ್ಲಿ ಒಂದಿದೆ. ಎಲ್ಲ ನೀಟಾಗಿ ಹಾಕಿದ್ದೀನಿ. ಈ ಲಿಂಕ್ ಅನ್ನ ಕೊಡ್ತೀನಿ. ಈ ಲಿಂಕ್ ಅನ್ನ ನೀವೇನ್ ನೋಡ್ಬೇಕು ಅಂತಂದ್ರೆ ಎಲ್ಲ ಡೀಟೇಲ್ಸ್ ನೀಟಾಗಿ ಹಾಕಿದ್ದೀನಿ. ಸೈಟ್ ನಂಬರ್ದು, ಪ್ರೈಸು, ಆಸ್ಕು ಎಷ್ಟಿದೆ ನೀಟಾಗಿ ನೋಡ್ಬಿಟ್ಟು ಸೈಟ್ ವಿಸಿಟ್ ಮಾಡಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ದೆನ್ ಓನ್ಲಿ ಕಾಲ್ ಮೀ. ಡಿಸ್ಕ್ರಿಪ್ಷನ್ ಈ ಲಿಂಕ್ ಇದೆ. ಓಕೆ, ಸೊ ಯಾ, ಬಿಫೋರ್ ಐ ಸ್ಟಾರ್ಟ್ ದಿಸ್, ಲೆಟ್ಸ್ ಡೂ ದಿಸ್. ಓನ್ಲಿ 6 ಸೈಟ್ಸ್ ಇದೆ. ಸೊ ನಾನು ಬೆಂಗಳೂರು ಸೌತ್ ಅಲ್ಲಿ ಜಾಸ್ತಿ ಇದ್ದೀನಿ. ನಾನು ಈ ಕನಕಪುರ ರೋಡ್ಗೆ ಹೋಗ್ತಾ ಇದ್ದೀನಿ. KSIT ಜಂಕ್ಷನ್ ಕಾಲೇಜ್ ಎಲ್ಲ ಗೊತ್ತಿದೆಯಲ್ವಾ, ಅಪೋಸಿಟ್ ಇದೆ. ಸೊ ನೀವು ನೋಡ್ತಾ ಇರೋದು ಕನಕಪುರ ರಸ್ತೆ. ನಿಮಗೆ ವಾಜರಳ್ಳಿ ಮೆಟ್ರೋ ಇದೆಯಲ್ಲ, ಈ ವಾಜರಳ್ಳಿ ಮೆಟ್ರೋ ಎಲ್ಲಿದೆ, 80 ಫೀಟ್ ರೋಡ್ ಇದೆಯಲ್ಲ, 80 ಫೀಟ್ ರೋಡು ಮತ್ತೆ 100 ಫೀಟ್ ರೋಡು ಮಧ್ಯದಲ್ಲಿ ಬರುತ್ತೆ. ಈ ವಾಜರಳ್ಳಿ ಮೆಟ್ರೋ ಹಿಂಭಾಗದಲ್ಲಿ ಪೈಪ್ ಲೈನ್ ಇದೆ. ಸಾರಿ, ಐ ಮೀನ್ ಟು ಸೇ ಪೈಪ್ ಲೈನ್ ರೋಡ್. ಓಕೆ, ಅದೆಲ್ಲರಿಗೂ ಗೊತ್ತು. ವಾಜರಳ್ಳಿ ಮೆಟ್ರೋ ಇಂದ ಈ ಕನಕಪುರ ರೋಡ್ ಇಂದ ವಿತಿನ್ 1 ಕಿಲೋಮೀಟರ್ ರೇಂಜ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ LIC ಕಾಲೋನಿ. ಇಲ್ಲಿ ಒಂದು 40-60 ಸೇಲಿಗೆ ಬಂದಿದೆ. ಲೆಟ್ಸ್ ಚೆಕ್ ದಿಸ್. ಸೈಟ್ ನಂಬರ್ 12. ಓಕೆ, ನೀವು ಇದು ನೋಡ್ಬೇಕಾದ್ರೆ ಈ ರೆಡ್ ಬಟನ್ ಮೇಲೂ ಕ್ಲಿಕ್ ಮಾಡಿ, ಈ ಯೆಲ್ಲೋ ಬಟನ್ ಮೇಲೂ ಕ್ಲಿಕ್ ಮಾಡಿ. ಇದರಲ್ಲಿ ನೀಟಾಗಿ ಹಾಕಿದೀನಿ ನೋಡಿ. ಸೈಟ್ ನಂಬರ್ 12. ಇಟ್ಸ್ ಅ ಸೌತ್ ಫೇಸಿಂಗ್ 40-60 ಸೈಟ್ ವಿತ್ LIC ಕಾಲೋನಿ, ವಾಜರಳ್ಳಿ. ಇಟ್ಸ್ ಅ ಬಿ ಖಾತಾ ಪ್ರಾಪರ್ಟಿ. ಯು ಕ್ಯಾನ್ ಕನ್ವರ್ಟ್ ದಿಸ್ ಇಂಟು ಎ ಖಾತಾ. ಕ್ಲೋಸ್ ಟು ವಾಜರಳ್ಳಿ ಮತ್ತೆ ತಲಗಟ್ಟಪುರ ಮೆಟ್ರೋ, ಕ್ಲೋಸ್ ಟು ಪೈಪ್ ಲೈನ್ ರೋಡ್, ಜಸ್ಟ್ 1 ಕಿಲೋಮೀಟರ್ ಮೇನ್ ರೋಡ್ ಅಲ್ಲಿ ಸಿಕ್ಬಿಡುತ್ತೆ. ಗುಡ್ ಫಾರ್ ಪರ್ಸನಲ್ ಯೂಸ್, ಬಿಲ್ಡಿಂಗ್, PG, ಆಫೀಸ್, ರೆಂಟಲ್ ಇನ್ಕಮ್, ವಾಟ್ ಎವರ್ ಇಟ್ ಇಸ್, ಯು ನೇಮ್ ಇಟ್. ಸೈಟ್ ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ. ಇಟ್ಸ್ ಫಿಲ್ಡ್ ವಿತ್ ಟೀ ಕುಡ್ ಹಾಕಿಬಿಡುತ್ತೆ. ತುಂಬಾ ಹಳೇದು, ಒಂದು 20 ವರ್ಷದ ಹಿಂದೆ ಏನೋ ತಗೊಂಡಿರೋದು. ಇದು ಡೈರೆಕ್ಟ್ ಓನರ್ ಸೇಲ್. ಡೈರೆಕ್ಟ್ ಆಗಿ ನನ್ನ ಚಾನಲ್ ನೋಡಿ ಓನರೇ ಫೋನ್ ಮಾಡಿ ಇದನ್ನ ಡಿಸ್ಕಷನ್ ಮಾಡಿ ವಾಟ್ ಇಸ್ ದ ಬೆಸ್ಟ್ ಪ್ರೈಸ್ ಎಲ್ಲ ಇಟ್ಟಿದ್ದೀವಿ. ದ ಪ್ರೈಸ್ ಇಸ್ ಆಸ್ಕ್ಡ್ ಅರೌಂಡ್ 3.3 CR. ಓಕೆ, ಸೊ ಕಾಲ್ ಮೀ ಫಾರ್ ಓನರ್ ಮೀಟಿಂಗ್, ವಿಚ್ ಇಸ್ ಮೈ ನಂಬರ್ 9743191880. ಇನ್ ಕೇಸ್ ನೀವೆಲ್ಲ ಈ ಲೊಕೇಶನ್ ಮಾಡಿ ನಿಮ್ಗೆ ಇದು ಇಷ್ಟ ಆದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಸ್ವಲ್ಪ. ಓಕೆ, ಸೊ ಈ ಲೊಕೇಶನ್ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಷನ್ ತಗೊಂಡು ಹೋಗಿ ವಿಸಿಟ್ ಮಾಡಿ. ಓಕೆ, ಸೊ ನಿಮಗೆ ಈ ಸೈಟ್ ವಿಸಿಟ್ ಮಾಡಿಕೊಂಡು ನನಗೆ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ. ಇದೊಂದು ಮಾತ್ರ ಪ್ರೈವೇಟು, ಬಿ ಖಾತಾ ಪ್ರಾಪರ್ಟಿ. ಸೊ ಅದಾದ್ಮೇಲೆ ಬನಶಂಕರಿ 6th ಸ್ಟೇಜ್ 5th ಬ್ಲಾಕ್ ಅಲ್ಲಿ ಬಂದಿದೆ. ಓಕೆ, ಸೊ ವಿ ನೋ RV ಕಾಲೇಜ್ ಆರ್ಕಿಟೆಕ್ಟ್ ಏನಿದೆಯಲ್ಲ, ಅದನ್ನ ಮುಂದೆ ಬಂದ್ರೆ ರೂಟ್ಸ್ ಯೂನಿಟ್ ಇದೆ. ಅದ್ರ ಕೆಳಗಡೆ ಒಂದು 40 ಫೀಟ್ ರೋಡ್ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲೊಂದು ಪಾರ್ಕ್ ತರ ಇದೆ. ಇಲ್ಲೊಂದು ಪ್ರಾಪರ್ಟಿ ಸೇಲ್ಗಿದೆ. ಸೊ ಇದು ನಾರ್ತ್ ವೆಸ್ಟ್ ಕಾರ್ನರ್, ಟೋಟಲ್ 2650 ಸ್ಕ್ವೇರ್ ಫೀಟ್ ಇರುವಂಥದ್ದು, 3.4 CR ಅಂದ್ರೆ ರಫ್ಲಿ ಅರೌಂಡ್ 13,000 rupees per ಸ್ಕ್ವೇರ್ ಫೀಟ್ ಏನಾಗುತ್ತೆ. ಕಮರ್ಷಿಯಲ್ ಪೊಟೆನ್ಷಿಯಲ್ ಇದೆ. ಇದು ತುಂಬಾ ದೊಡ್ಡದು. ನಿಮ್ಗೆ ಮುಂದ್ಗಡೆ 60 ಅಡಿ ಬರುತ್ತೆ, ಹಿಂದೆ 80 ಅಡಿ ಬರುತ್ತೆ. ಉದ್ದ LIG ಲೈನ್ ಇದು. ಓಕೆ, LIG ಲೈನ್ ಅಲ್ಲಿ ಬರುವಂತ ಕಾರ್ನರ್ ಸೈಟು. ಸೊ ನೀವೇನಾದ್ರೂ ಇಬ್ರೇನಾದ್ರೂ ಸ್ಪ್ಲಿಟ್ ಮಾಡ್ಕೊಂತೀನಿ, ಸ್ಪ್ಲಿಟ್ ಮಾಡೋದೆಲ್ಲ ನಮ್ಮ ಕರ್ತವ್ಯ ಅಲ್ಲ, ಐ ಮೀನ್ ನಮ್ಮ ಡ್ಯೂಟಿ ಅಲ್ಲ.
ಫ್ಯೂಚರಲ್ಲಿ ನೀವೇನಾದರೂ ಸ್ಪ್ಲಿಟ್ ಎಲ್ಲ ಮಾಡ್ಕೊತೀನಿ ಅಂತಂದರೆ ಇಲ್ಲಿ 230-40 ತೆಗೆದುಬಿಟ್ಟು ಇನ್ನೂ ಕಾರ್ನರ್ ಸೈಟ್ ಉಳಿಯುತ್ತೆ. ಆ ಥರ ಇರುವಂಥ ಪ್ರಾಪರ್ಟಿ. ಇದಕ್ಕೂ ಕೂಡ ನೀವು ಬೇಕಾದ್ರೆ ಲೊಕೇಶನ್ ಯೂಸ್ ಮಾಡಿಕೊಂಡು ಇದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಲೊಕೇಶನ್ ಹೋಗ್ಬಿಟ್ಟು ನೋಡ್ಬಿಟ್ಟು ಫೋನ್ ಮಾಡಿ. ಇಟ್ಸ್ ಅ ಸೌತ್ ವೆಸ್ಟ್ ಕಾರ್ನರ್ ಸೈಟ್ ಪ್ರಾಪರ್ಟಿ. ಈ 5th ಬ್ಲಾಕಿಂದ ಇನ್ನೊಂದು ಚೂರು ಮುಂದೆ ಹೋದ್ರೆ ಓಕೆ, ಸೊ ಮೊನ್ನೆ ಒಂದು ಸೈಟು ಸೇಲಿಗೆ ಬಂದಿತ್ತು. ಐ ಥಿಂಕ್ ಅದು ಈ ಕಾರ್ನರ್ ಅನ್ಕೊಂತೀನಿ, ಈ ಕಾರ್ನರು. ಓಕೆ, ಸೊ ಆ ಸೈಟು ಹತ್ತತ್ರ 30,000ಕ್ಕೆ ಹೋಗಿದೆ, 28,000ಕ್ಕೇನೋ ಹೋಗಿದೆ. ಅದನ್ನು ತೋರಿಸ್ತೀನಿ, ರಿಸಲ್ಟ್ಸ್ ತೋರಿಸ್ಬೇಕಾದ್ರೆ. ಇನ್ನೊಂದು ಸ್ವಲ್ಪ ಮುಂದೆ ಬಂದಂದ್ರೆ ಈ 100 ಫೀಟ್ಗೆ ವಿತಿನ್ 10 ಮೀಟರ್ ದೂರದಲ್ಲಿ, ಅಂದ್ರೆ 40-60, ಅದರ ಹಿಂದೆ 30-50 ಮತ್ತು ಅದರ ಹಿಂದ್ಗಡೆ ಲೈನಲ್ಲಿ ಇದೆ ನೋಡಿ. ಸೊ ಇಟ್ಸ್ ಸೈಟ್ ನಂಬರ್ 295. ಓಕೆ, ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ನಾರ್ತ್ ಈಸ್ಟ್ ಗೈಸ್ 1515 ಅಡಿ ಇದೆ. ಇನ್ ಅಡಿಷನಲಿ ಒಂದು 100 ಫೀಟ್ ಜಾಸ್ತಿ ಸಿಗುತ್ತೆ ಅಲ್ಲಿ ಮುಂದ್ಗಡೆ. ಅದು ಅನ್ಅಕೌಂಟೆಡ್, ಅದು ರೋಡ್ಗಡೆ ಸ್ವಲ್ಪ ಲೈಕ್ ಸ್ವಲ್ಪ ಇದಾಗಿರೋದ್ರಿಂದ. ಬಟ್ ಪ್ರಾಪರ್ಟಿ ಪೇಪರ್ ಇರೋದು 25/60 ಒಂದು ಆಧಾರ ಪ್ರಾಪರ್ಟಿ. ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇಲ್ಲಿ ಆಲ್ರೆಡಿ ಮನೆ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿದ್ದಾರೆ. ಸೊ ನಿಮಗೆ ಅದು 40,000 ಪೊಟೆನ್ಷಿಯಲ್ ರೆಂಟ್ ಇದೆ. ಸೊ ಆಸ್ಕ್ ಇಸ್ 2.6 ಇಯರ್, ವೆರಿ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಇದು ಬೇಕಾದ್ರೆ ಸೈಟ್ ವಿಸಿಟ್ ಮಾಡ್ಕೊಳ್ಳಿ, ನೋಡ್ಕೊಂಬನ್ನಿ. ಇನ್ನೊಂದು ಚೂರು ಮುಂದೆ ಹೋದ್ರೆ ನಮ್ಮ ಹತ್ರ ಕನಕ ಭವನ ಇದೆ. ಇಲ್ಲಿ ಕನಕ ಭವನ ಇಸ್ ಕನ್ವೆನ್ಷನ್ ಹಾಲ್. ಓಕೆ, ಅದರ ಹಿಂದ್ಗಡೆ ಜತ್ತಿಗೆನಹಳ್ಳಿ ಅಂತ ಬರುತ್ತೆ. ಅದರ ಹಿಂದ್ಗಡೆನೆ ಒಂದು ಸೈಟ್ ನಂಬರ್ 385 ಇದೆ ನೋಡಿ. ಓಕೆ, ಇದು 50-80 ಕಾರ್ನರ್ ಸೈಟ್. ಇಟ್ಸ್ ಈಸ್ಟ್ ಅಂಡ್ ಸೌತ್ ಫೇಸಿಂಗ್ ಕಾರ್ನರ್ ಸೈಟು. ಬಟ್ ಒಂದು ಇದೇನಂದ್ರೆ ವಿಲೇಜ್ ಹಿಂದ್ಗಡೆನೆ ಬರುತ್ತೆ. ಚಿಕ್ಕ ವಿಲೇಜು, ತುಂಬಾ ಮನೆಗಳಿಲ್ಲ, 10, 20, 30, 50 ಮನೆ ಇರುವಂತಹ ಚಿಕ್ಕ ವಿಲೇಜು. ಎದುರುಗಡೆ BDA ಪಾರ್ಕ್ ಇದೆ. ಓಕೆ, 100 ಫೀಟ್ ರೇಟ್ಗೆ ನೋಡಿ, ವಿತಿನ್ 100 ಮೀಟರ್ಲೇ ಇದೆ. ಈ ಲೈನ್ ಇದೆ. ಇವೆಲ್ಲ 50-80 ಸೈಟ್ಗಳು ಇವೆಲ್ಲ. ನಾಳೆ ಇದು ಒಂದು ಕಮರ್ಷಿಯಲ್ ಆಗುತ್ತೆ. ಇದು ಹೆಂಗ್ ಕಮರ್ಷಿಯಲ್ ಆಗುತ್ತೆ, ಈ ರೋಡ್ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ಸ್ವಲ್ಪ ಮಿನಿಮೈಸ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಹೋಗಿ, ಓಕೆ, ಈ BGS ಪಬ್ಲಿಕ್ ಸ್ಕೂಲ್ ಇದೆಯಲ್ಲ, ಇಲ್ಲಿಂದ ಎಕ್ಸಿಟ್ ಆಗಿ, ಓಕೆ, ಇಲ್ಲಿ ಹೋಗಿ, ಇದು ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಇದೆಯಲ್ಲ, ಅಲ್ಲಿಗೆ ಸೇರುವಂತ ಎಲ್ಲ ಪೊಟೆನ್ಷಿಯಲ್ ಇದೆ. ಓಕೆ, ಈ ರೋಡ್ ಬನ್ನಿ, BGS ಸ್ಕೂಲ್ ರೋಡ್ ಇದೆಯಲ್ಲ, ಈ ಡಬಲ್ ರೋಡ್ ಹಿಡಿದು, ಓಕೆ, BGS ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಬಂದ್ಬಿಡ್ತು. ಸೊ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಇಂದ ನೀವು 11th ಬ್ಲಾಕಿಗೆ ಬರಬೇಕು ಅಂತ, 10th ಬ್ಲಾಕಿಗೆ ಬರ್ಬೇಕಂದ್ರೆ ಸುತ್ತಾಡ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ. ಒಳಗಡೆನೆ ರೋಡ್ ಇದೆ. ತುಂಬಾ ಜನ ಆಲ್ರೆಡಿ ಮೂವ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅದರ ಪ್ಯಾರಲಲ್ ಹಿಂದೆ ಬರುತ್ತೆ. ಸೊ ಆಸ್ಕಿಂಗ್ ಪ್ರೈಸ್ ಇಸ್ 10,000 rupees per square feet, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಸೊ ಇದೇ 10th ಬ್ಲಾಕ್ ಅಲ್ಲಿ ಒಂದು ಚೂರು ಒಳಗಡೆ ಬಂದ್ರೆ ಇನ್ನೊಂದು 50-80 ಇದೆ. ದಿಸ್ ಇಸ್ ಪ್ರಾಪರ್ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. 50-80, 4.2 CR ಸ್ಟ್ರೈಟ್ಲಿ. ಓನರ್ ಡಿಸ್ಕಷನ್ಗೆ ಸೈಟ್ ವಿಸಿಟ್ ಆದ್ಮೇಲೆ ಡೈರೆಕ್ಟ್ ಫೋನ್ ಮಾಡಿ. ದೇರ್ ಇಸ್ ನೋ ನೆಗೋಷಿಯೇಷನ್. ಇಲ್ಲಿ ಕೂಡ ಒಂದು ಪ್ರೈವೇಟ್ ಲೇಔಟ್ ಇದೆ, ರೆವೆನ್ಯೂ ಸೈಟ್ ಇದೆ. ಇದರ ಎದುರುಗಡೆನೂ ಪಾರ್ಕ್ ಬರುತ್ತೆ. ಇದು ಡೆಡ್ ಎಂಡ್ ಕೊನೆ ಸೈಟು. ಸೊ ಈ ಎಲ್ಲ ವಿಡಿಯೋ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಕೋಬಹುದು. ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹೇಳಿದ್ದೀನಿ, ಅಷ್ಟೊಂದೇನು ಪ್ಯಾನಿಕ್ ಅಲ್ಲ. ಈ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಇದೆಲ್ಲ ಬನಶಂಕರಿಯಲ್ಲಿ ಬರೋದು. ಹಂಗೆ ಕೆಂಗೇರಿ ಫ್ಲೈಓವರ್ ಏನ್ ಕ್ರಾಸ್ ಇದೆಯಲ್ಲ, ಯೂಟರ್ನ್ ಕ್ರಾಸ್, ಇಲ್ಲಿಂದ ಒಳಗಡೆ ಹೋದ್ರೆ ಲೆಫ್ಟ್ ಅಲ್ಲಿ ಬರೋದು KHP ಬಂಡೆ ಮಠ. ಸೊ ಇಲ್ಲೊಂದು ಸೈಟ್ ಇದೆ ನೋಡಿ, ಇದು ಸೈಟ್ ನಂಬರ್ 25, KHB ಸೈಟು. ಇದು KHB ಡೈರೆಕ್ಟ್ ಓನರ್ ಮೀಟಿಂಗು. 10,000 rupees per square feet, ಅಂದ್ರೆ 30-40, 1.2 CR ಇದ್ರೆ ನೀವು ಸೈಟ್ ವಿಸಿಟ್ ಮಾಡ್ಕೊಳ್ಳಿ, ನಂಗೆ ಡೈರೆಕ್ಟ್ ಕಾಲ್ ಮಾಡಿ. ಈಸ್ಟ್ ಫೇಸಿಂಗ್ ಸೈಟ್ ಇದು 30-40. ಸೊ ಇದಕ್ಕೆ ನಿಮಗೆ ಸರ್ ಎಂ ವಿಶ್ವೇಶ್ವರ ಲೇಔಟ್ ಎಂಟ್ರಿಗೆ ಬರುತ್ತೆ. ಇಲ್ಲೊಂದು ಸ್ವಲ್ಪ ನಿಮಗೆ ಲಿಲ್ ಡಿಸ್ಟರ್ಬೆನ್ಸ್ ತರ ಇರುತ್ತೆ. ಬಟ್ ಇದು ಈ ಕಡೆ ಬರಲ್ಲ, ಈ ಕಡೆ ಬರುತ್ತೆ. ಈ ಲೇಔಟ್ಗೆ 2 ಕಡೆನೇ ಎಂಟ್ರಿ. ಒಂದು ಸನ್ ಸಿಟಿ ಕಡೆಯಿಂದನೂ ಬರ್ಬೋದು, ಇನ್ನೊಂದು ಇಲ್ಲ ಅಂದ್ರೆ ಈ ಫ್ಯಾಮಿಲಿ ಸುಗ್ಗಿ ರೆಸಾರ್ಟ್ ಇದೆಯಲ್ಲ, ಅಲ್ಲಿಂದ ಕೂಡ ಬರ್ಬೋದು. ಇದು KHB ಡೈಮಂಡ್ ಟೌನ್ಶಿಪ್ ಇದೆ, ಅಲ್ಲಿಂದ ಕೂಡ ಎಂಟ್ರಿ ಇದೆ. ಇದು KHB ಸೈಟ್, ಇದು ಒಂದೇ ಮಾತ್ರ ಇರೋದು ನನ್ನ ಹತ್ರ. ಸೊ ಇನ್ನೊಂದು ಸರ್ ಎಂ ವಿಶ್ವೇಶ್ವರ ಲೇಔಟ್ ಉಳ್ಳಾಳ, ಎಲ್ಲರಿಗೂ ಗೊತ್ತು. ಅದರಲ್ಲಿ 6th ಬ್ಲಾಕ್ ಅಲ್ಲಿ ದರ್ ಇಸ್ ಸಮಥಿಂಗ್ ವೆರಿ ಫೇಮಸ್, ಆಕ್ಸ್ಫರ್ಡ್ ಕಾಲೇಜ್, ಎಲ್ಲರಿಗೂ ಗೊತ್ತು. ಈ ಆಕ್ಸ್ಫರ್ಡ್ ಕಾಲೇಜ್ ಡೆಡ್ ಎಂಡ್ ಹೋಗ್ಬಿಟ್ಟು, ಆಕ್ಸ್ಫರ್ಡ್ ಕಾಲೇಜ್ ಆದ್ಮೇಲೆ ಸ್ವಲ್ಪ ಕೆಳಗಡೆ ಹೋದ್ರೆ ಲಾಸ್ಟ್ ರೈಟು ಮತ್ತು ಅದರ ಬಿಫೋರ್ ರೈಟು. ಓಕೆ, ಈ 2 ರೈಟಲ್ಲೂ 2 30-40 ಸೈಟ್ ಇದೆ. ಈ ಲಾಸ್ಟ್ ರೈಟ್ ಸ್ವಲ್ಪ 40 ಅಡಿ ರೋಡ್, ಎದುರುಗಡೆ ಯಾವುದೇ ಸೈಟ್ ಬರಲ್ಲ. ಅದಾದ್ಮೇಲೆ ನೈಸ್ ಬಂದ್ಬಿಡುತ್ತೆ. ಅಷ್ಟೊಂದೇನು ಡಿಸ್ಟರ್ಬೆನ್ಸ್ ಏನಿಲ್ಲ. ನಿಮಗೆ ಡಿಸ್ಟರ್ಬೆನ್ಸ್ ಮೇನ್ ಪ್ಯಾಟರ್ನ್ ಆಗಿದ್ರೆ ಇದ್ರ ಹಿಂದ್ಗಡೆನೆ ತುಂಬಾ ಮನೆಗಳಿದೆ. ಅಲ್ಲಿ ಹೋಗಿ ಯಾರು ಲಿವಿಂಗ್ ಇದಾರೆ ಅವ್ರ ಹತ್ರ ಮಾತಾಡಿ, ಎಷ್ಟು ಲೆವೆಲ್ಗೆ ಡಿಸ್ಟರ್ಬೆನ್ಸ್ ಇದೆ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಪ್ರೈಸ್ಗೆ, ನಾನು ಈ ಪ್ರೈಸ್ ಹೇಳ್ತಿರೋ ಪ್ರೈಸ್ಗೆ ಎಲ್ಲೂ ಸಿಗಲ್ಲ. ಇಲ್ಲೊಂದು ಅಂಡರ್ ಪಾಸು ಇದೆ, ಇದು ಕಮರ್ಷಿಯಲ್ ಆಗೋ ಪೊಟೆನ್ಷಿಯಲ್ ಎಲ್ಲ ಇದೆ. ಇವನ್ ಇಫ್ ಯು ಗೋ ಅಂಡ್ ಸ್ಟ್ಯಾಂಡ್ ಈ ಸೈಟ್ ಪಕ್ಕದಲ್ಲಿ, ಸೈಟ್ ನಂಬರ್ 2828, ಇಟ್ಸ್ ವೆಸ್ಟ್ ಫೇಸಿಂಗ್ 30-40, 12,000 per square feet ಕೇಳ್ತಾ ಇದೀವಿ. ನೆಗೋಷಿಯಬಲ್ ಮಾಡಿ ಸಿಗುತ್ತೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಇದರಲ್ಲಿ ಕಮರ್ಷಿಯಲ್ ಮಾಡೋಂಥ ಪೊಟೆನ್ಷಿಯಲ್ ಇದೆ. ಬಿಕಾಸ್ ಈ ಅಂಡರ್ ಪಾಸ್ಗೆ ಎವ್ರಿ ಸೆಕೆಂಡ್ ಒಂದೊಂದು ವೆಹಿಕಲ್ ಮೂವ್ಮೆಂಟ್ ಇದೆ, ಅಲ್ಲಿ ಎವ್ರಿ ಮಿನಿಟ್ಗೆ ತುಂಬಾ ಮೂವ್ಮೆಂಟ್ ಇದೆ. ನೀವು ಹೋದಾಗ ನೀವು ಅಲ್ಲಿ ಅಬ್ಸರ್ವ್ ಮಾಡಿ.
ಪ್ಯಾರಲಲಿ ಬ್ಯಾಕ್ ರೋಡ್ ಅಲ್ಲಿ ಇನ್ನೊಂದು 30-40 ಇದೆ, ಇದು ಕೂಡ ವೆಸ್ಟ್ ಫೇಸಿಂಗ್, ಇದು 13,000 per square feet, ಬಿಕಾಸ್ ಇದು 1,000 ಜಾಸ್ತಿ ಈ ಕಡೆ ಇದೆ ಅಂದ್ರೆ ಇದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್. ಈ ಸೈಟ್ ನಂಬರ್ 2773, ಇದು 2828. ಓಕೆ, ಪಕ್ಕದಲ್ಲಿದೆ. ಇದನ್ನು ಕೂಡ ಡೈರೆಕ್ಟ್ ಓನರ್ ಮೀಟಿಂಗು, ಎಲ್ಲ ಪ್ರಾಪರ್ಟಿ ವಿತ್ 1% ಕಮಿಷನ್. ನೀವೇನಾದ್ರೂ ಕನ್ಸಲ್ಟೆಂಟ್ ಆಗಿದ್ರೆ ನೀವು ಡೈರೆಕ್ಟ್ ಪಾರ್ಟಿಗೆ ತೋರಿಸಿ ಬನ್ನಿ, ಕಮಿಷನ್ ಬಗ್ಗೆ ನಾವು ಮಾತಾಡ್ತೀವಿ. ಸೊ ದಿಸ್ ಇಸ್ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಇದೆ, ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್. ಸೊ ಲೆಟ್ಸ್ ಗೋ ಟು ನಮ್ದು ಚಾನಲ್. ಸೊ ನಾನು ಇದು ಎಲ್ಲ ಲೈನು ನಾನು ನಿಮ್ಗೆ ತೋರಿಸ್ತೀನಿ. ಅದರ ಜೊತೆಗೆ ನಾನು ಏನಂತ ಹೇಳ್ತಾರೆ, ರಿವ್ಯೂ ಅನ್ನ ಸೈಡ್ ಬೈ ಸೈಡ್ ಕೂಡ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ನಾನು ಪ್ರತಿ ಸಲನೂ ಒಂದು 33% ಅಲ್ಲಿ ಇರೋದು. ಈ ಸಲ ಕೇವಲ 15 ಸೈಟು ಔಟ್ ಆಫ್ 50 ಲೆಸ್ ದನ್ 30% ಹೋಗಿದೆ. 11 ಸೈಟು 35 to 70 ಹೋಗಿದೆ. ರಿಮೈನಿಂಗ್ 26 ಸೈಟ್ಸ್ ಮೋರ್ ದ್ಯಾನ್ 75% ಹೋಗಿದೆ. ಅಂದ್ರೆ ದಿಸ್ ಕಲರ್ ಡೇಟಾ ಇಟ್ ಸೆಲ್ಫ್ ಸೇಸ್ ದಟ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಪ್ರಾಬ್ಲಮ್ ಇದೆ. ತುಂಬಾ ಜನ ಆಪ್ಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಪ್ರೈಸ್ ಆಗ್ತಾ ಇದೆ. ಸೊ ನಾನು ಯಾಕೆ ಗ್ರೀನ್ ಮಾಡಿದ್ದೀನಿ ಅಂತಂದ್ರೆ, ಇನ್ ಕೇಸ್ 30 ಒಳಗಡೆ ಬಂದ್ರೆ ಇರ್ರೆಸ್ಪೆಕ್ಟ್ ಆಫ್ ಎನಿ ರೀಸನ್ ಇಟ್ಸ್ ಅ ಗುಡ್ ಬೈ ರೈಟ್ ನೌ ವಿತ್ ಅ ಕಂಡೀಷನ್. ಸೊ ಈ ಕಲರ್ ಯಾಕೆ ಮಾಡಿದ್ದೀನಿ ಅಂತಂದ್ರೆ, ಇಟ್ ಇಸ್ ವೆರಿ ಡೀಸೆಂಟ್ ಫಾರ್ ಪರ್ಸನಲ್ ಯೂಸ್ ಅಂಡ್ ಇಟ್ಸ್ ವೆರಿ ಡೀಸೆಂಟ್ ಫಾರ್ ಇವನ್ ನೀವು ಕಮರ್ಷಿಯಲ್ ಅಂತಂದ್ರು. ಯಾಕಂದ್ರೆ ಮಾರ್ಕೆಟ್ ಪ್ರೈಸ್ ತರ ಇದು, ಈ ಪ್ರೈಸ್ಗೆ ಸಿಗೋದು ಸ್ವಲ್ಪ ಕಷ್ಟ, ಬಟ್ ಸಿಕ್ಕರೂ ಒಂದು ಮಾರ್ಕೆಟ್ ರೇಟ್ ಅಂತ ಅನ್ಕೋಬಹುದು. ಸೊ ನೀವು ರೆಡ್ ಕೊಡ್ತಾ ಇದ್ದೀರಾ ಅಂತಂದ್ರೆ ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್. ಇಟ್ ಮೈಟ್ ಬಿ ಈಕ್ವಲ್ ಟು ಮಾರ್ಕೆಟ್ ಇದ್ರೂ ಇರ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಲೆಸ್ ದೆನ್ 80%. ಈಗ ನಾನು ಈ ಕಲರ್ಸ್ ಎಲ್ಲ ತಗೊಂಡು ಇದನ್ನ ಮಾಡಿದ್ರೆ 80 ಲೆಸ್ ದೆನ್ 80%, ಇವೆಲ್ಲ ಈಕ್ವಲ್ ಟು ಮಾರ್ಕೆಟ್ ಅಂತಾನು ಹೇಳ್ಬೋದು. ಬಟ್ ಅರ್ಕಾವತಿಯಲ್ಲೆಲ್ಲ ನೋಡಿ 15,000 ಯಾರು ಕೊಡಕ್ ಹೋಗ್ತಾರೆ, 15,000 ಯಾರು ಕೊಡೋದು ಅಲ್ವಾ? ಸೊ ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಬಟ್ ಎಬೋ 80 ಇದ್ರೆ ಇನ್ವೆಸ್ಟ್ಮೆಂಟ್ ಅಂತ ನೀವೇನಾದ್ರೂ ಇದನ್ನ ತಗೊಂಡಿದ್ರೆ ಇಟ್ ವಿಲ್ ಬಿ ಲಿಟಲ್ ಟಫ್. ಓಕೆ, ತುಂಬಾ ಮಾರ್ಕೆಟ್ ಸ್ಯಾಚುರೇಟ್ ಆಗಿಬಿಟ್ಟಿದೆ. ಸೊ ಕೆಲವೊಂದು ಪ್ರಾಪರ್ಟಿ 300% ಎಲ್ಲ ಹೋಗ್ಬಿಟ್ಟಿದೆ. ಇವರೆಲ್ಲ ವಿತ್ ರೀಸನ್ ಬಿಸ್ನೆಸ್ಗೆ ಅಂತ ಎನಿ ರೀಸನ್ ತಗೊಂಡಿದ್ರೆ, ಇಫ್ ದೇ ಆರ್ ಅವೇರ್ ಆಫ್ ವಾಟ್ ದೇ ಪ್ರೈಸ್ ಪೇಡ್ ಆಗಿರೋದೆಲ್ಲ ಗೊತ್ತಿದೆ, ದಟ್ ಅಪ್ ಟು ದೆಮ್. ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಸೊ ಕೆಲವೊಂದು ಲೆಟ್ಸ್ ಗೋ ಟು ಏರಿಯಾ ಮೇಲೆ ಹೋಗೋಣ. ಸೊ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಗ್ಗೆ ಏನು ಮಾತಾಡೋದು ಬೇಡ. 6 ಸ್ಟೇಜ್, ಸೋಮಪುರದಲ್ಲಿ 120, 195 ಗೊಲ್ಲಳ್ಳಿ ಅಂಜನಾಪುರ, ಲಿಂಗದೇವನಹಳ್ಳಿ 5th ಬ್ಲಾಕು. 5th ಬ್ಲಾಕ್ ಎಲ್ಲರಿಗೂ ಗೊತ್ತು, BBMP ಯಾರ್ಡ್ ಇದೆ, ಅದಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಪ್ರೈಸ್ಗಳು ನೋಡಿ ಅದೇ ಪ್ರೈಸ್ ಅಲ್ಲ, ಅದೇ ಇದ್ರೆ ನೋಡಿ 1023, 1053, 1023 ಏನು ಡಿಸ್ಟೆನ್ಸ್ ಏನಿಲ್ಲ, 100% ಕೊಟ್ಟಿದ್ದಾರೆ. ಅಂದ್ರೆ 7,000 per square feet ಅಲ್ಲಿ. ಅದೇ ಇದರಲ್ಲೇನೆ ಯಾರೋ ಒಬ್ರು ಹೋಗ್ಬಿಟ್ಟು 70% 12,000 ಕೊಟ್ಟಿದ್ದಾರೆ, 11,000 ಕೊಟ್ಟಿದ್ದಾರೆ. ಅಂದ್ರೆ ವೇರಿ ಇಟ್ ಸೆಲ್ಫ್ ಲೈಕ್ 3,500 rupees, 3,500, 4,000 rupees ಡಿಫ್ರೆನ್ಸ್ ಆದ್ರೆ ಒಂದು 30-40 ಸೈಟ್ಗೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಇದು ಎಷ್ಟು ದೊಡ್ಡ ಸೈಟ್, ಇದು ಚಿಕ್ಕ ಸೈಟ್, ಇದು ಇನ್ನೂ ಚಿಕ್ಕ ಸೈಟ್. 20-30 ಆಗಿರೋದಕ್ಕೆ ಈ ಪ್ರೈಸ್ಗೆ ಹೋಗಿದೆ. ಐ ಗಾಟ್ ಇಟ್, ವಿ ಕೆನಾಟ್ ಕಮೆಂಟ್ ಆನ್ ದಿಸ್ ಇಸ್ ಡೀಸೆಂಟ್. ಸೋಮಪುರ ಅಗೇನ್, ಹಮ್ಮಿಗೆಪುರ 5th ಬ್ಲಾಕು ಅಂತ ಏನು ಹೈಕ್ ಆಗಿಲ್ಲ ಬಿಕಾಸ್ ಆಫ್ ದಿಸ್ ಒನ್. ಬಟ್ ಇಲ್ಲೂ ಇಫ್ ಯು ಅಬ್ಸರ್ವ್ 7,500 ತಗೊಂಡಿದ್ದಾರೆ, 10,000 ತಗೊಂಡಿದ್ದಾರೆ, 9,000 ತಗೊಂಡಿದ್ದಾರೆ, 8,000, 10,000. ಸೊ ದಿಸ್ ಗೈ ಇಸ್ ಲಕ್ಕಿ. ಇಫ್ ಯು ಸಿ ಸೈಟ್ ಡೀಟೇಲ್ಸ್ ಅಲ್ಲ, ಇವರಿಗೆ ಸಿಕ್ಕಿರೋ ಡೌಟ್ ಅನ್ಕೊಂತೀನಿ ಮೋಸ್ಟ್ಲಿ. ಐ ನೋ ದಿಸ್ ಫೆಲೋ, ಐ ಥಿಂಕ್ ಈಸ್ ಅ ಸಿಂಗಲ್ ಬಿಡರ್ ಫಾರ್ ಶೋರ್. ಬಟ್ ನೋಡಿ, ಇಫ್ ಯು ಮ್ಯಾನೇಜ್ ಟು ಚೆಕ್, ಇವ್ರಿಗೆ ನಾನೇ ಸಜೆಸ್ಟ್ ಮಾಡಿದ್ದೆ ಈ ಸೈಟ್ ಹಾಕಿ ಅಂತೇಳಿ, ಬಟ್ ಡಬಲ್ ಬಿಡ್ಡಿಂಗ್ ಹಾಕಿ ಅಂತ ಹೇಳಿದ್ದೆ, ಮತ್ತೆ ಮಾಡಿಲ್ಲ. ಸೊ ಈ ಲಾಸ್ಟ್ ಇಟ್ಸ್ ಓಕೆ. ಈಗ ನೋಡಿ, ಇವರು ಪ್ಲಾನಿಂಗ್ ಎಲ್ಲ ಮಾಡಿ 2 ಬಿಡ್ ಹಾಕೊಂಡ್ಬಿಟ್ಟಿದ್ರೆ ಇದು ಇದೇ ಪ್ರೈಸ್ಗೆ ಸಿಕ್ಕಿರೋದು. ಬಟ್ ಅದೇ ಲೊಕೇಶನ್ ಅಲ್ಲಿ ನೋಡಿ 50, 30, 46% ಎಲ್ಲ ಕೊಟ್ಟಿದ್ದಾರೆ. ಅಂಡ್ ನೋಡಿ ಡಿಫ್ರೆನ್ಸ್ ನೋಡಿ, 34 ಯಾರಿಲ್ಲ, 35, 36, 37 ಕಾಂಪಿಟೇಷನ್ ಇದೆ. ಸೊ ಸೈಟ್ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಪ್ಷನ್ ಅಲ್ಲಿ ಏನಾದರೂ ಹೆಲ್ಪ್, ಸೈಟ್ ಸೆಲೆಕ್ಷನ್, ಕನ್ಸಲ್ಟೇಷನ್, ಡಾಕ್ಯುಮೆಂಟೇಷನ್, ಅಥವಾ ಬಿಡ್ಡಿಂಗ್ ಮಾಡ್ಕೊಡೋದಾಗ್ಲಿ, ಅಥವಾ ಪೋಸ್ಟ್ ಬಿಡ್ಡಿಂಗ್ ಎಲ್ಲ ಮಾಡ್ಕೊಡಿದ್ರು, ವಿ ಆರ್ ದೇರ್ ಟು ಸಪೋರ್ಟ್ ಯು. ಓಕೆ, ಸೊ ನೆಕ್ಸ್ಟ್ ಬನಶಂಕರಿ, ಹಮ್ಮಿಗೆಪುರ. ಇಲ್ಲಿ ನೋಡಿ, ಇದು ಕೂಡ ಅದೇ ಲೈನ್, 1221 ಅಲ್ಲೇ BBMP ಯಾರ್ಡ್ ಪಕ್ಕದಲ್ಲೇನೆ. ಪೀಪಲ್ ಆರ್ ಪೇಯಿಂಗ್ 8,500, 9,000, ದಟ್ಸ್ ಅ ಡೀಸೆಂಟ್. ಬನಶಂಕರಿ 6 stage 6 ಬ್ಲಾಕ್, ಸೋಮಪುರ 300, ಇದು ಡಬಲ್ ರೋಡ್ಗಿದೆ. ಐ ವಿಲ್ ಜಸ್ಟ್ ಶೋ ಯು ದಟ್ ಲಿಂಕ್, ಅಷ್ಟೇ ಹಾಕೋಗಿದೆ ಅಂತೇಳಿ. ಅದೇ 6 stage ಅಲ್ಲಿ ಅದ್ರ ಹಿಂದಿನ ಸೈಟು ಜಸ್ಟ್ ಅಬ್ಸರ್ವ್ ಮಾಡಿ. ಐ ವಿಲ್ ಜಸ್ಟ್ ಹೈಲೈಟ್ ದಿಸ್. ಒಂದು ಡಬಲ್ ರೋಡ್ಗಿದೆ, ಒಂದು ಹಿಂದೆ ಇದೆ. ಲುಕ್ ಅಟ್ ದ ಪ್ರೈಸ್. ಡಬಲ್ ರೋಡ್ ಇರೋದು ಇಷ್ಟು ಪ್ರೈಸಿಗೆ ಹೋಗಿದೆ, ಅದ್ರ ಹಿಂದೆ ಇರೋದು 18,000 ಹೋಗಿದೆ. ಇದೇ
ರೀತಿ ನೀವೇನಾದ್ರೂ ಚಾನ್ಸ್ ನೋಡ್ತಾ ಇದ್ರೆ, ನಂದೇ ಒಂದು 2-3 ಸೈಟ್ ಇದೇ ಪೊಟೆನ್ಷಿಯಲ್ ಅಲ್ಲಿ ಇದೆ. ಯು ಕ್ಯಾನ್ ಕಾಲ್ ಮೀ. ಲೆಸ್ ದೆನ್ ಇದೇ ಪ್ರೈಸ್ಗಿನ ಕಮ್ಮಿ ಕೊಟ್ ಮಾಡ್ತಾ ಇದೀವಿ. ವಿತ್ ರೆಂಟಲ್ ಇನ್ಕಮ್ ಎಲ್ಲ ಇದೆ. ನನಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ. ಸೊ ಇದು ನೋಡಿ, ಇದು 40-60 ಸೈಟ್. ಐ ಡೋಂಟ್ ನೋ ಹೂ ಬಾಟ್ ದಿಸ್. ಇಟ್ಸ್ ಓಕೆ, ಬಟ್ ಹೂವರ್ ಇಟ್ ಇಸ್, ಲೆಟ್ಸ್ ಡೂ ಕ್ಯಾಲ್ಕುಲೇಷನ್ಸ್. ಓಕೆ, ಹೆಂಗಿದೆ ಅಂತೇಳಿ. 235 into 294150 7 CR. 7 CR ಇದೆ ಹತ್ತತ್ರ. ಓಕೆ, 7 CRಗೆ ಒಂದು 7%, 7.864, ಒಂದು 50 ಲಕ್ಷ, 7.5 ಕೋಟಿ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಹಿ ಬಿಲ್ಡ್ 40-60 ಕಾರ್ನರ್ ಸೈಟ್ ಅಲ್ಲಿ ತೋರಿಸ್ತೀನಿ. ಒಂದು 2.5 ಕೋಟಿ ಹಾಕಿ 10 CR ಇನ್ವೆಸ್ಟ್ಮೆಂಟ್ ಆಗುತ್ತೆ. ವಿಲಿ 10,000 CR ಇನ್ವೆಸ್ಟ್ಮೆಂಟ್, ಐ ಮೀನ್ ನಾಳೆ ಇನ್ ಕೇಸ್ ಕಾರ್ನರ್ ಅಂತೇಳಿ ಏನೊಂದು ಹೋಟೆಲ್ಲು, ಆಫೀಸು, ಇಲ್ಲ ಪರ್ಸನಲ್ ಯೂಸು, ಇಲ್ಲ ಹಾಸ್ಪಿಟ್ಲು ಏನೋ ಒಂದು ತೆಗ್ದಾರೆ ಅನ್ಕೊಂತೀನಿ. ವಿತ್ ಲೈಕ್ ಕಾಂಬಿನೇಷನ್ ಆಫ್ ಎಲ್ಲ 10 ಕೋಟಿ ಇನ್ವೆಸ್ಟ್ ಮಾಡಿ, ವಿತ್ 7.5 CR ಆಫ್ ಲ್ಯಾಂಡ್ ಅಂಡ್ ರಿಮೈನಿಂಗ್ ವಾಟ್ ಎವರ್ ಇಟ್ ಈಸ್ ವಿತ್ ಅ ಕನ್ಸಿಡರೇಷನ್, ಅಷ್ಟೆಲ್ಲ ಬಿಸ್ನೆಸ್ ಆಗುತ್ತಾ ಮಾಡ್ತಾರ. ಇಫ್ ಹಿ ಹ್ಯಾಸ್ ಅ ಕ್ಯಾಲ್ಕುಲೇಷನ್ಸ್, ದೆನ್ ಇಟ್ಸ್ ಅ ಗುಡ್ ಬೈ. ಇಫ್ ಯು ಡು ನಾಟ್ ಹ್ಯಾವ್ ಅ ಕ್ಯಾಲ್ಕುಲೇಷನ್ಸ್, ಬಿಕಾಸ್ ಓಪನ್ ಮಾರ್ಕೆಟ್ ಅಲ್ಲಿ ಈ ತರ ಪ್ರಾಪರ್ಟಿನೇ ಸಿಗಲ್ಲ, ಚಾನ್ಸೇ ಇಲ್ಲ, ಇದ್ರೂ ಯಾರು ಮಾರೋದೂ ಇಲ್ಲ. ಓಕೆ, ಸೊ ಈ ತರ ಪ್ರಾಪರ್ಟಿ ಹುಡುಕ್ಬೇಕಂದ್ರೆ ತುಂಬಾ ಕಷ್ಟ. ಓಕೆ, ಸೊ ಅದೆಲ್ಲ ಅವ್ರಿಗೆ ಡಿಪೆಂಡ್ಸ್ ಆಗಿರುತ್ತೆ. ಸೊ ಅಗೇನ್ ಸೋಂಪುರ ನೋಡಿ, ದಿಸ್ ಐರಿ ನೋಡಿ, ಇವೆಲ್ಲ ಪಕ್ಕದಲ್ಲಿರುವಂತ ಸೈಟ್ಗಳು. ಇಲ್ಲ, ಇದು ಬೇರೆ ಬೇಕಿತ್ತು, ಸಾರಿ. ಬನಶಂಕರಿ. ಓಕೆ, ಸೊ ಕುಮಾರಸ್ವಾಮಿ ಲೇಔಟ್ ಅಲ್ಲೂ ಈ ಸಲ ಇತ್ತು. ಡೀಸೆಂಟ್ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಡೀಸೆಂಟ್ ಬೈ. ಅರ್ಕಾವತಿಯಲ್ಲಿ ಆಗಿದೆ. ಬನಶಂಕರಿ, ಅರ್ಕಾವತಿ 106%. ಯಾವ್ದಿದು? ಲಿಂಗದೇರನಹಳ್ಳಿ. ಸೈಟ್ ನಂಬರ್ ಯಾವ್ದಿದು? 803. 803 ಮೋರಿ ಪಕ್ಕದಲ್ಲಿ ಇದು 5th 5 ಇದೆ ಬೇರೆ. ಇದರಲ್ಲಿ ಒಂದು 2-3 ಸೈಟ್ ಕ್ಯಾನ್ಸಲ್ ಆಗಿತ್ತು. ಹೋಗ್ಲಿ ಅದನ್ನ ಯಾರು ಹಾಕಿಲ್ಲ ಅನ್ಕೊಂತೀನಿ. 806, 807 ಇವೆಲ್ಲ ತುಂಬಾ ಒಳಗಡೆ ಇರೋಂಥ ಸೈಟ್ಗಳು. JP ನಗರ, ದಿಸ್ ಲಾಸ್ಟಿಗೆ ಅರ್ಕಾವತಿ ಲೇಔಟ್, ತನಿಸಂದ್ರ ಫರ್ದರ್ ಎಕ್ಸ್ಟೆನ್ಷನ್, ಗೊತ್ತಿಗೆ 11%. ಸೊ ದಿಸ್ ಆಲ್ ಡೀಸೆಂಟ್ ಬೈ ಆಗಿದೆ. ದಿಸ್ ಆರ್ ಡೇಟಾ. ಇನ್ ಕೇಸ್ ಈ ಡೇಟಾ ಬೇಕಂದ್ರೆ ನಾನು ಡೇಟಾನು ಕೂಡ ಕೊಡ್ತೀನಿ. ಓಕೆ, ಸೊ ಯಾ, ಇಫ್ ಯು ಬೈ ಎ ಮೆಂಬರ್ಶಿಪ್, ಐ ವಿಲ್ ಬಿ ಚಾರ್ಜಿಂಗ್ ಯು ಒನ್ ಟೈಮ್ ಫೀಸ್. ಇದೆ ಅಷ್ಟೇ ಅಲ್ಲ, ಪ್ರೀವಿಯಸ್ಲಿ ಎಷ್ಟು ಡೇಟಾ ಇದೆಯಲ್ಲ, ನಮ್ಮ ಹತ್ರ ಒಂದು 10,000 ಸೈಟ್ ಇರೋ ಡೇಟಾ ಇದೆ, ಒಂದು 10 ಆಕ್ಷನ್ ಡೇಟಾ ಇದೆ, ಅದನ್ನು ಕೂಡ ಕೊಡ್ತೀನಿ. ಸೊ ಲೆಟ್ಸ್ ಗೋ ಟು ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್. ಓಕೆ, ಸೊ ನಾನು ಇದನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಈಗ ನನಗೆ ಹೊಸದು ಬೇಡ, ಇದ್ರ ಆಮೇಲೆ ಹೇಳ್ತೀನಿ. ಇದು ಬೇಡ. ಇದರಲ್ಲಿ ಇದು ಸೈಟ್ ನಂಬರ್, ವಾಟ್ ಇಸ್ ದ ಸೈಟ್ ನಂಬರ್? 1312. 1312. Yeah, let's open this. See, I told you. ಎಕ್ಸಾಕ್ಟ್ಲಿ ಡಬಲ್ ರೋಡ್ ಇರುವಂಥದ್ದು. 5th ಬ್ಲಾಕ್ ಆದ್ಮೇಲೆ 6th ಬ್ಲಾಕ್ ಟುವರ್ಡ್ಸ್ ಡಬಲ್ ರೋಡ್ ಇರುವಂಥ ಸೈಟ್ ಇದು. ಸೊ ಇಟ್ಸ್ ಅ ಕಾರ್ನರ್ ಸೈಟ್. ಪಕ್ಕದಲ್ಲಿ ಆಲ್ರೆಡಿ ಅಂಗಡಿ ಇದೆ, VC ವೆಂಚರ್ ಇದೆ, ಏನಿದೆ, ಬಟ್ ಏನೋ ಮಾಡಲಿ, ಒಳ್ಳೇದಾಗಲಿ ಅವ್ರಿಗೆ. ಸೊ ಇದ್ರ ಹಿಂದ್ಗಡೆ ಇರೋದು ಇನ್ನೊಂದು, ಇದು ಯಾವುದು? ಸೈಟ್ ನಂಬರ್ 100. ಇದು ಡಬಲ್ ರೋಡ್ಗೆ ಇದೆ. 28,000 ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಹೋಗಿದೆ. ಈಗ ಸೈಟ್ ನಂಬರ್ 100 ಇದೆಲ್ಲಿದೆ ನೋಡೋಣ. ಓ, ಇದು ಅಂಜನಾಪುರದ್ದು. ಐಮ್ ಸಾರಿ. ಯಾ, ಸಿ, ಅಂಜನಾಪುರ ಇಸ್ ವೆರಿ ಸಿಂಪಲ್. ಈ ಕಡೆಯಿಂದ ಬನ್ನೇರ್ಘಟ್ಟ ರೋಡು, ಈ ಕಡೆಯಿಂದ ಕನಕಪುರ ರೋಡು. ಇದು ಅಂಜನಾಪುರ ಫರ್ದರ್ ಎಕ್ಸ್ಟೆನ್ಷನ್ ಆದ್ಮೇಲೆ 80 ಫೀಟ್ ರೋಡ್ಗೆ, ಅದು 80 ಫೀಟ್ ರೋಡ್ಗಿಲ್ಲ, ಇದೆ 80 ಫೀಟ್ ರೋಡ್ ಹಿಂದ್ಗಡೆ ಇದೆ. ಅದಕ್ಕೇನೆ ಎಷ್ಟು ಕೊಟ್ಟಿದ್ದಾರೆ? 194, 198. 198 ಅಂದ್ರೆ ಹತ್ತತ್ರ ನಂಗೆ 18,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಟ್ಟಿದ್ದಾರೆ. ಓಕೆ, ಲೆಟ್ಸ್ ಡಿಸೈಡ್ ಅವ್ರಿಗೆ ಹೆಂಗ್ ವರ್ಕ್ ಆಗುತ್ತೆ ಅಂತಾನೆ. ಬಟ್ ಇನ್ನೊಂದು ಬೆಸ್ಟ್ ಏನಂದ್ರೆ, ಈ ರೋಡ್ ಈ ಕಡೆನೂ ಕೂಡ ದೊಡ್ಡ ರೋಡ್ ಇದೆ. ಇದು ನೈಸ್ ಅಂಡರ್ ಪಾಸ್ ಆಗುತ್ತೆ. ನಾಳೆ ಇಟ್ ಮೈಟ್ ಬಿ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಏನಾದ್ರು ಮಾಡಿರ್ಬೋದು, ತಗೊಂಡಿರ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಬಟ್ ಟಿಪಿಕಲಿ ಮೇನ್ ರೋಡ್ಗೆ ಆ ರೀತಿ ಕೊಡ್ತಾರೆ. ದಟ್ ಇಸ್ ವೆರಿ ಡೀಸೆಂಟ್. ಸೊ ನೆಕ್ಸ್ಟ್ ಸೈಟ್ ಬಂದ್ಬಿಟ್ಟು ಸೋಂಪುರದಲ್ಲಿ 922. ಓ ಯಾ, ಇದ್ರ ಬಗ್ಗೆ ಮಾತಾಡಿದೆ. ಐ ನೋ ದಿಸ್ ಸೈಟ್ಸ್. 9
22, 923. 922. ಹಾಂ, ಇದೆಲ್ಲ ಅಕ್ಕಪಕ್ಕದಲ್ಲೇ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಸೊ 922 ಇದು ಕೂಡ ನೈಸ್ ಸೋಂಪುರ ಎಕ್ಸ್ಟೆನ್ಷನ್ ದಾಟದ್ಮೇಲೆ ಈ ಮಹಾಲಕ್ಷ್ಮಿ ಟೆಂಪಲ್ ಇದೆಯಲ್ಲ, 8th 9th 10th ಬ್ಲಾಕ್ ಹೋಗಿನ ಮೊದಲನೇ ಇಲ್ಲೆಲ್ಲ ಇದೆ. ಸೊ ಇದ್ರ ಪ್ಯಾರಲಲ್ಗಿನ ಸ್ವಲ್ಪ ಒಳಗಡೆನೆ ಇದು. ಈ ಎರಡು ಸೈಡ್, ಒಂದು ಈ ಕಡೆ ಇದೆ, ಒಂದು ಈ ಕಡೆ, ಒಂದು ನಾರ್ತ್ ವೆಸ್ಟ್, ಒಂದು ಸೌತ್ ವೆಸ್ಟ್. ಸೊ ಎರಡೂ ಪ್ರಾಪರ್ಟಿಗಳು ಕೂಡ ಎಷ್ಟು ಹೋಗಿದೆ, ಹತ್ತತ್ರ 16,500 17,000 ರೇಂಜಲ್ಲಿ ಹೋಗಿದೆ. ಅಂದರೆ 180ನೇ 80%. ಇದು 1313, ನಾನು ಅದು ಆಲ್ರೆಡಿ ಹೇಳಿದೆ ಅಲ್ಲ, 1313 ಅದರ ಹಿಂದ್ಗಡೆನೆ ಬರುತ್ತೆ. ಸೊ ಅದನ್ನು ಕೂಡ ಆಗಿದೆ. ಯಾ, ದಟ್ಸ್ ಅ ಡೀಸೆಂಟ್. ಸೊ ಲಾಸ್ಟ್ ಟೈಮ್ ಕೇಳಿದಾಗ ಇದನ್ನ ಈ ಥರ ರಿವ್ಯೂ ಮಾಡಿ ಅಂತ ಹೇಳಿದ್ರಿ, ಬಟ್ ಯಾ, ದಿಸ್ ಇಸ್ ವಾಟ್ ಐ ಡಿಡ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಚಾನಲ್ ನೋಡ್ತಾ ಇದ್ರೆ ಈ ಡೇಟಾ ಬೇಕಂತಂದ್ರೆ ನಿಮಗೆ ಕಳಿಸ್ಕೊಡ್ತೀನಿ, ಬಟ್ ಯಾ, ಇಟ್ ವಿಲ್ ಕಮ್ ವಿತ್ ಫೀಸ್. ಬೆಂಗಳೂರಲ್ಲಿ ಕೆಲವೊಂದು ಸೈಟು ಸೇಲ್ಗಿದೆ, ಅದನ್ನ ಬೇಕಂದ್ರೆ ಲಿಂಕಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.